am ready for positive change. Shubhodaya. Shubhodaya. I am ready for positive change. ಇವತ್ತು ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ ನನಗೆ. Good morning, madam. I am ready for positive change. I am ready for positive change. Morning, madam. I am ready for positive change. ಗುಡ್ ಮಾರ್ನಿಂಗ್. ಯಾರಿದು? ಪುಷ್ಪಲತಾ ಮೇಡಮ್. ವಿಟ್ಲ. ಹೌದು ಮೇಡಮ್. ಓಕೆ ಓಕೆ. ಗುಡ್ ಮಾರ್ನಿಂಗ್ ಮೇಡಮ್. ಸ್ವಲ್ಪ ಓಡಾಟ ಜಾಸ್ತಿ ಆಗಿಬಿಟ್ಟಿದೆ, ತಿರುಗಾಡಿ ಚೂರು ಜ್ವರ, ಮೈ ಭಾರ ಆಗಿಬಿಟ್ಟಿದೆ ಇವತ್ತು. ನಮಸ್ತೆ, ಶುಭೋದಯ ಸರ್. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹಾಕಬೇಕು, ಓಕೆನಾ? ಅಂದರೆ ಸಕಾರಾತ್ಮಕತೆಯನ್ನು ನಾನು ಮೈಗೂಡಿಸ್ಕೋತೀನಿ ಇನ್ಮೇಲೆ ಅಂತ, ಪಾಸಿಟಿವ್ ಆಗೇ ಥಿಂಕ್ ಮಾಡ್ತೀನಿ ಯಾವಾಗಲೂ ಅಂತ. ಓಕೆ. ಚಳಿ ಆಗ್ತಾ ಇದೆ ನನಗೆ, ಅದಕ್ಕೆ ಸ್ವೆಟ್ರ್ ಹಾಕೊಂಡು ಕೂತಿದ್ದೀನಿ. ಓಕೆ, ಎಷ್ಟು ಜನ ಬಂದಿದ್ದಾರೆ? ಇದು ಇನ್ನೊಂದು ಭಾಗ್ಯ. ಯಾರು? ಒಬ್ಬರೇನಾ ನೀವು? ಎರಡು ಭಾಗ್ಯ ಇದೆಯಲ್ಲ. ಭಾಗ್ಯ MS ಯಾರು? ಶ್ರೀರಾಮುಲು ಸರ್, ಎಲ್ಲಿಂದ ನೀವು? ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಥವಾ ಇವತ್ತೇ ಫಸ್ಟ್ ಡೇನಾ? ಓಕೆ, ಆನ್ಸರ್ ಮಾಡ್ತಾ ಇಲ್ಲ ಅವರು. ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀರಾ? ಡೈಲಿ ಮಾಡ್ತಾ ಇಲ್ವಾ ಸರ್? ಡೈಲಿ ಮಾಡಿ, ಸ್ವಲ್ಪ ಚೇಂಜಸ್ ಆಗುತ್ತೆ. ಯಾವತ್ತೋ ಒಂದು ದಿವಸ ಮಾಡಿದರೆ ಟಾಪಿಕ್ ಅರ್ಥ ಆಗಲ್ಲ. ಓಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಓಕೆ ಓಕೆ. ಸ್ವಲ್ಪ ಟ್ರೈ ಮಾಡಿ ಸರ್ ಡೈಲಿ, ಓಕೆನಾ? ಓಕೆ. ಐ ಆಮ್ ರೆಡಿ ಟು ಪಾಸಿಟಿವ್ ಚೇಂಜ್. ಎಸ್, ಓಕೆ, ಗುಡ್. ಏನು ಮಾತಾಡೋಣ ಇವತ್ತು? ಪ್ರಾಣಾಯಾಮ ನೀವೇ ಮಾಡಬೇಕು, ನನಗೆ ಸ್ವಲ್ಪ ಮಾಡೋಕ್ಕಾಗಲ್ಲ. ಓಕೆ, ಜಸ್ಟ್ ಗೈಡ್ ಮಾಡ್ತೀನಿ, ಮಾಡ್ತಾ ಹೋಗಿ. ಆಗ್ಬೋದಾ? ನಮ್ಮ ಮನೆಗೊಂದು ಇದು ಬಂದಿದೆ ನೆನ್ನೆ. ಇದಕ್ಕೊಂದು ಹೆಸರು ಹೇಳಿ ಯಾರಾದರೂ. ಬೆಕ್ಕು ಬಂದಿದೆ ನೆನ್ನೆ. ಏನು ಮಾತಾಡಬೇಕು? ಏನು ಟಾಪಿಕ್ ಮಾತಾಡೋಣ ಹೇಳಿ, ಬೇಗ ಬೇಗ. ಮೇಡಮ್, ನಿನ್ನೆ ನೀವು ಹೇಳಿದ್ದೀರಿ ಮುದ್ರೆ ಬಗ್ಗೆ ಹೇಳ್ತೇನಂತ. ಮುದ್ರೆ ಬಗ್ಗೆ ಭಾನುವಾರ ಹೇಳ್ತೀನಿ. ಅಂದರೆ ಅದು ಆಯ್ತು ಜಾಸ್ತಿ, ಮೇಡಮ್. ಒಂದು 20-25 ಮುದ್ರೆ ಹೇಳ್ಕೊಡ್ತೀನಿ, ಆಯಿತಾ? ಯಾವುದ್ಯಾವುದು ಆಯ್ತು ಏನು ಮೇಡಮ್. ಹಾಕಬೇಕು ಅಂತ. ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಹೇಳಿದ್ದೀನಿ. ಈಗ ಅರ್ಜೆಂಟಿಗೆ ಬೇಕಾದರೆ ಒಂದು 2-3 ಹೇಳ್ತೀನಿ ನಿಮಗೆ, ಒಂದು 5-6 ಹೇಳ್ತೀನಿ. ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದರೆ ಆಯ್ತು ತುಂಬ ಮೇಡಮ್. ನೀ ಪೇನಿಗೆ ಎಂತ ಮಾಡುದು ಮೇಡಮ್? ನೀ ಪೇನ್, ಕಾಲು ಗಂಟು, ಮೊಣ ಗಂಟು ನೋವಿ ಮಗನಿಗೆ ತುಂಬಾ ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ಎಲ್ಲ ಆಯ್ತು. ಹ್ಞೂ, ಏನಾಗಿದೆ? ಹಾಗೆ ಯಾವ ಮುದ್ರೆ ಇರುದು? ಏಜ್ ಮಗನಿಗೆ 18 years. 18. ಥರ ಪೇನ್ ಬರ್ತಿದ್ಯಾ? ಅವನಿಗೆ ಅದು ಒಂದು ಸ್ವಲ್ಪ ವೆಯ್ಟ್ ಲಿಫ್ಟಿಂಗ್ ಹೋಗಿ ಸ್ವಲ್ಪ ನೋವಾಗಿದೆ. ಓ,
ಅದಕ್ಕೇನಿಲ್ಲ, ಅನುಲೋಮ ವಿಲೋಮ ಹಾಗೆ ಮಾಡಕ್ಕೆ ಸುಮಾರು ಡಾಕ್ಟರ್ ಪ್ರಾಣ ಮುದ್ರೆ ಎಂತ ಹಾಕಕ್ಕೆ ಮೇಡಮ್? ಅನುಲೋಮ ವಿಲೋಮ ಲಾಸ್ಟಲ್ಲಿ ಹಾ ಹೇಳ್ಕೊಡ್ತೀನಲ್ಲ ಅದು ಮಾಡಕ್ಕೆ ಹೇಳಿ, ಹಾ ಹಿಂಗೆ ಆಯ್ತು. ಹಾಕಿ ಕೂತ್ಕೊಳ್ಳಕ್ಕೆ ಹೇಳಿ. ಇದು ಹಾ ಈ ಥರ ಕಾಣಿಸ್ತಿದ್ಯಾ? ಹಾ, ಸರಿ ಸರಿ. ಪ್ರಾಣ ಮುದ್ರೆ ಅಂತಾರೆ ಹಾ ಇದು. ಕಾಣಿಸ್ತದೆ ಮೇಡಮ್. ಇದು ಪ್ರಾಣ ಸ್ವಲ್ಪ ಪ್ರಾಣ ಹಾ ಆಯ್ತು ಮೇಡಮ್. ಜಾಸ್ತಿ ಆಗುತ್ತೆ, ಪೇಯ್ನ್ ಕಮ್ಮಿ ಆಗುತ್ತೆ. ಸ್ವಲ್ಪ ಸ್ಟ್ರೆಸ್, ಹಾ ತುಂಬ ಸರಿ ಸ್ಟ್ರೆಸ್ ಮೇಡಮ್. ಇದೆ, ಟೆನ್ಷನ್ ಜಾಸ್ತಿ ಇದೆ, ಓವರ್ ಸ್ಟ್ರೆಸ್ ಇದೆ ಅಂದರೆ ಇದು ಈ ಥರ ಬೆರಳಿದೆಯಲ್ಲ ಮಧ್ಯದಲ್ಲಿ, ಇದು ಈ ಮಧ್ಯದಲ್ಲಿ ಹೆಬ್ಬೆರಳನ್ನ ಸೇರಿಸಿ ಹಿಂಗೆ ಮುಷ್ಟಿ ಕಟ್ಟೋದು. ಇದು ಕಶ್ಯಪ ಮುದ್ರೆ ಅಂತೀವಿ ಇದಕ್ಕೆ. ಓಕೆ, ತುಂಬ ಟೆನ್ಷನ್ ಆಗ್ತಾ ಇದೆ, ಹಾ ಆಯ್ತು. ತಡ್ಕೊಳಕ್ಕಾಗ್ತಿಲ್ಲ ಅಂದರೆ ಇದನ್ನು ಹಾಕಿ ಕೂತ್ಕೋಬೋದು. ಸುಮ್ಮನೆ ಹಿಂಗೆ ಹಾಕಿ ಹಿಂಗೆ ತೊಡೆ ಮೇಲೆ ಇದನ್ನು ಇಟ್ಕೊಂಡು ಕೂತ್ಕೊಳ್ಳೋದು. ಓಕೆನಾ? ಇದನ್ನು ಹಿಂಗೆ ಮಾಡಿ, ಹಿಂಗೆ ಮಾಡಿದ್ರೆ ಮೋಹಿನಿ ಮುದ್ರೆ ಇದು. ಇದನ್ನಾದರೂ ಮಾಡಿ ಕೂತ್ಕೋಬೋದು ನೀವು. ಇದನ್ನು ಮಾಡಿ ಕೂತ್ಕೊಳ್ಳಿ, ಇದು ಕೂಡ ಚೆನ್ನಾಗಿದೆ. ಆಮೇಲೆ ಆಯ್ತು ಮೇಡಮ್. ಪಿರಾಮಿಡ್ ಮುದ್ರೆ ಅಂತ ಬರುತ್ತೆ. ಇದು ಧ್ಯಾನ ಮಾಡುವಾಗ ಇದನ್ನು ಬೇಕಾದರೆ ಹಾಕೋಬೋದು. ಇದು ಯೋನಿ ಮುದ್ರೆ ಅಂತ ಬರುತ್ತೆ, ಇದನ್ನಾದರೂ ಹಾಕೋಬೋದು. ಇವೆಲ್ಲ ಗೊತ್ತಲ್ಲ ಮಾಮೂಲಿ ಚಿನ್ಮುದ್ರೆ ಇದು. ಹಾ ಹೌದು ಮೇಡಮ್. ಹಾಂ, ನಂದು ಒಂದೊಂದು ಮುದ್ರೆ ಮಾಡುವಾಗ ಅದ್ರ ಪೂರ್ತಿ ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳ್ತೀನಿ. ಸಂಡೇ ಮಾಡೋಣ ಅದನ್ನು, ಓಕೆನಾ? ಹಾ ಆಯ್ತು ಮೇಡಮ್. ಹ್ಞೂ, ಆಯ್ತು ಆಯ್ತು. ಅಂದರೆ ಸಂಡೇ ಬೇರೆ ಬೇರೆ ಟಾಪಿಕ್ ಮಾತಾಡ್ತೀವಲ್ಲ. ಈಗ ಮೊನ್ನೆ ಜಪದ ಬಗ್ಗೆ ಹೇಳಿದ್ವಿ ಸಂಡೇ. ಜಪ ಯಾಕೆ ಮಾಡಬೇಕು, ಜಪ ಅಂದರೆ ಏನು, ಅದು ನಮ್ಮಲ್ಲಿ ಏನೇನೆಲ್ಲ ನಮ್ಮ ಪಾಪ ಕರ್ಮಗಳನ್ನ ಹೇಗೆ ತೊಳೆಯುತ್ತೆ, ಎಷ್ಟು ಪವರ್ ಇದೆ ಮಂತ್ರಗಳಿಗೆ ಅಂತ ಮಾತಾಡಿದ್ವಿ ಅಲ್ವಾ. ನೆಕ್ಸ್ಟು ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಇವತ್ತು ಹಂಗಾರೆ ಪ್ರಾಣಾಯಾಮ ಶುರು ಮಾಡೋಣ. ಊರು ಬಂದಿದ್ದಾರೆ ನೋಡ್ತೀನಿ. ಲೋಕೇಶ್ ಸರೇ ಬರ್ತಾಯಿಲ್ಲ ಯಾಕೋ. ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ ಒಂದು ರೌಂಡು. ನನಗೆ ತುಂಬ ಬಾಡಿ ಪೇಯ್ನ್ ಇದೆ, ಅದಕ್ಕೆ ಚಳಿ ಬೇರೆ ಆಗ್ತಾಯಿದೆ. ಜಸ್ಟ್ ಒಂದು ರೌಂಡ್ ಹಿಂಗೆ ತೋರಿಸ್ತೀನಿ, ನೆಕ್ಸ್ಟ್ ನೀವೇ ಮಾಡಿ, ಓಕೆನಾ? ಸ್ವಲ್ಪ ಬೇಗ ಮುಗಿಸೋಣ ಇವತ್ತು. ಓಕೆ, ಬಂದಿಲ್ಲ ಅಂದರೆ ನಿಮಗೆ ಪಾಪ ಎಲ್ಲ ಕಾಯ್ತಾ ಇರ್ತೀರಲ್ವ ಅಂತ ಎದ್ದೆ ನಾನು. ಫಸ್ಟಿಗೆ ಯಾವುದು ಪ್ರಾಣಾಯಾಮ ಇವತ್ತೊಂದು ಸ್ವಲ್ಪ ಜಾಸ್ತಿ ಮಾಡೋಣ, ಅಂದರೆ ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಒಂದು 5 ನಿಮಿಷ ಭಸ್ತ್ರಿಕಾ ಮಾಡೋಣ. ಭಸ್ತ್ರಿಕಾ ಅಂದರೆ ಜೋರಾಗಿ ಉಸಿರನ್ನು ತಗೋಬೇಕು, ಉಸಿರು ಬಿಡಬೇಕಾದ್ರೆ ಕೆಳಗಡೆ ಮುಷ್ಟಿ ಕಟ್ಟಬೇಕು. ಅದು ಹಿಂಗೆ ಸ್ವಲ್ಪ ಫೋರ್ಸಾಗಿ ಹಿಂಗೆ ಬೇಕಾದ್ರೂ ಮಾಡಿ, ಹಿಂಗೆ ಕೆಳಗಡೆ ಬೇಕಾದ್ರೂ ಮಾಡಿ, ಕೆಳಗೆ ಬರ್ಬೇಕಾದ್ರೆ ಫೋರ್ಸಾಗಿ ಮುಷ್ಟಿ ಕಟ್ಟಬೇಕು. ಅಷ್ಟೇ ಫೋರ್ಸಾಗಿ ಉಸಿರಾಟನೂ ಆಡಬೇಕು. ಓಕೆ, ಜಸ್ಟ್ ಸ್ಟಾರ್ಟ್ ಮಾಡೋಣ. ಇನ್ಹೇಲ್, ಸ್ಟಾರ್ಟ್. ಇವತ್ತು ತುಂಬ ಜನ ಹಳಬ್ರೆ ಬಂದಿಲ್ಲ, ಇನ್ನೂ ನಿಧಾನ ಬರ್ತಾರೇನೋ ಗೊತ್ತಿಲ್ಲ, ನೋಡೋಣ. ಓಕೆ, ಸ್ಟಾರ್ಟ್ ಮಾಡಿ. ನಾವು ಸ್ಟಾರ್ಟ್ ಮಾಡೋಣ. ಯಾರು ಬರಲಿ ಬಿಡಲಿ, ನಾವು ಮಾಡಬೇಕು ಅಲ್ವಾ? ಓಕೆ, ಸ್ಟಾರ್ಟ್ ಮಾಡಿ. ಭಸ್ತ್ರಿಕಾನ 1 2 ಈ ಥರ ಉಸಿರು ಜೋರಾಗಿ ಮೇಲೆ ತಗೋಬೇಕಾದ್ರೆ ಕೈ ಮೇಲೆ ಎತ್ತಬೇಕು, ಕೈ 2 ಓಪನ್ ಇರಬೇಕು. ಕೆಳಗೆ ಬರಬೇಕಾದ್ರೆ ಮುಷ್ಟಿ ಕಟ್ಟಬೇಕು. ಈ ಪೋರ್ಷನ್ ಏನಿದೆಯಲ್ಲ ಇದು ಇಲ್ಲಿ ಬಂದು ಇದಾಗಬೇಕು. ಕೈಗಳನ್ನು ಮುಷ್ಟಿ ಕಟ್ಟಬೇಕು. ಸ್ಪೀಡಾಗಿ ಮಾಡಿ, ತುಂಬ ಸ್ಪೀಡಾಗೂ ಬೇಡ, ತುಂಬ ಸ್ಲೋ ಆಗೋ ಬೇಡ, ನಾರ್ಮಲ್ ಸ್ಪೀಡಾಗಿ 10 ಟೈಮ್ಸ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡಿ. ವಿಡಿಯೋ ಆನ್ ಮಾಡಿಸ್ಬೇಕು ಇನ್ಮೇಲೆ ಅಲ್ವಾ? ಯಾರು ಮಾಡ್ತಿದ್ದಾರೆ ಗೊತ್ತಾಗಲ್ಲ. ಇಲ್ಲ, ನಾನು ಮಾತ್ರ ವಿಡಿಯೋ ಆನ್ ಮಾಡಿ ಕೂತ್ಕೊಳ್ಳೋದು, ನೀವೆಲ್ಲ ಸುಮ್ಮನೆ ಇರೋದು. 1 ನಿಮಿಷ 10 ರೌಂಡ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಮತ್ತು 10 to 15 ರೌಂಡ್ವರೆಗೂ ಮಾಡ್ಬೋದು. ಓಕೆ, ಸ್ಟಾರ್ಟ್. ಭಸ್ತ್ರಿಕಾ ಮಾಡೋದ್ರಿಂದ ತುಂಬ ಹೆಲ್ತ್ ಯೂಸ್ ಆಗುತ್ತೆ. ಏನಾದ್ರು ಕಾಯಿಲೆಗಳಿದ್ರೆ ನಿಮಗೆ ಇದಾಗುತ್ತೆ. ಭಸ್ತ್ರಿಕಾ ತುಂಬ ಇದು ಉಸಿರಾಟ ಸರಾಗವಾಗಿ ಆಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. 1 ರೌಂಡ್ ಆಗಿದರೆ ರಿಲ್ಯಾಕ್ಸ್ ಮಾಡಿ, ಸೆಕೆಂಡ್ ರೌಂಡ್ ಮಾಡಿ.
ರಿಲ್ಯಾಕ್ಸ್. ಸೆಕೆಂಡ್ ರೌಂಡು. ಸ್ವಲ್ಪ ಸ್ಪೀಡಾಗಿ ಮಾಡೋ ಅಂಥವ್ರು ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ ನನಗೆ ಅಂದರೆ ನೆಕ್ಸ್ಟು 1 ಪಟ್ಟು ಸ್ಪೀಡನ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅನ್ನೋರು ಸ್ವಲ್ಪ ನಿಧಾನವಾಗಿ ಮಾಡಿ. ಸೆಕೆಂಡ್ ರೌಂಡು ಸ್ವಲ್ಪ ಸ್ಪೀಡಾಗಿ ಮಾಡಿ. ಸ್ಪೀಡ್ ಹಾಕಿ, ಫೋರ್ಸ್ ಹಾಕಿ. ಸ್ವಲ್ಪ ಬಿ ಪಿ ಇರೋರು ಜಾಸ್ತಿ ಸ್ಪೀಡ್ ಮಾಡಬೇಡಿ. ಓಕೆ, ಬೇರೆ ಹೆಲ್ತ್ ಇಶ್ಯೂಸ್ ಇದೆ, ಆಪ್ರೇಷನ್ ಆಗಿದೆ ಅನ್ನೋರು ಕೂಡ ತುಂಬ ಸ್ಪೀಡ್ ಮಾಡಬೇಡಿ. ಅಟ್ಲೀಸ್ಟ್ ಒಂದು 3 to 6 ಮಂತ್ ಆಗಿರಬೇಕು. ಏನಾದರೂ ಸರ್ಜರಿ ಆಗಿದ್ರೆ ಅಂದರೆ 3 to 6 ಮಂತ್ ಆಗಿರಬೇಕು. ಅವರು ಕೂಡ ಫೋರ್ಸ್ಫುಲಿ ಮಾಡಬಾರ್ದು. ಓಕೆನಾ? ದೆನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. 2 ರೌಂಡ್ ಆಗಿರೋರು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ಆರಾಮಾಗಿರಿ, ರಿಲ್ಯಾಕ್ಸ್ ಮಾಡಿ. ಈಗ ಕಪಾಲಭಾತಿನ ಮಾಡೋಣ. ಕಪಾಲಭಾತಿ. ಕಪಾಲಭಾತಿನೂ ಅಷ್ಟೇ. ಸ್ಟಾರ್ಟ್. ರಿಲ್ಯಾಕ್ಸ್ ಮಾಡಿರೋರು ಸ್ಟಾರ್ಟ್ ಮಾಡಿ. ಇದು ಕೂಡ 2 ರೌಂಡ್ ಮಾಡಬೇಕು. ಎರಡು ರೌಂಡು. ಕಪಾಲಭಾತಿಯನ್ನು 2 ರೌಂಡ್ ಮಾಡಿ. ಇದೇನು ಮಾಡುತ್ತೆ? ಕಪಾಲಭಾತಿ ಏನು ಮಾಡುತ್ತೆ? ಶ್ವಾಸಕೋಶವನ್ನು ಶುದ್ಧ ಮಾಡುತ್ತೆ. ಶ್ವಾಸಕೋಶದ ಸಮಸ್ಯೆ ಇದ್ದರೆ ಡಸ್ಟ್ ಅಲರ್ಜಿ ಆಗುತ್ತೆ ಕೆಲವ್ರಿಗೆಲ್ಲ, ಗೊತ್ತಾ? ಕೆಲವ್ರಿಗೆ ಚಳಿ ಇದರಲ್ಲಿ ಸ್ವಲ್ಪ ಏನು ಉಪ್ಸಾರು ಟೈಪ್ ಎಲ್ಲ ಆಗುತ್ತೆ, ಅಂಥವರಿಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಯಾವುದು? ಕಪಾಲಭಾತಿ. ಕಪಾಲ ಅಂದ್ರೇನು? ತಲೆ ಬುರುಡೆ ಅಥವಾ ಹಣೆಯ ಭಾಗ, ಇದಕ್ಕೆ ಕಪಾಲ ಅಂತ ಕರಿತೀವಿ ಅಲ್ವಾ? ಭಾತಿ ಅಂದ್ರೇನು? ಮಾಡ್ತಾಯಿರಿ, ನಾನು ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಪಾಲ ಅಂದರೆ ಹಣೆ, ಭಾತಿ ಅಂದರೆ ಹೊಳೆಯುವುದು, ಗ್ಲೋನೆಸ್ ಬರುತ್ತಲ್ಲ ಅದು. ಇದು ಮಾಡೋದ್ರಿಂದ ಏನಾಗುತ್ತೆ ನಿಮಗೆ? ಇದೆಲ್ಲ ಹೊಳೆಯುತ್ತೆ. ಅಂದರೆ ಇಲ್ಲಿರುವಂಥ ಎಲ್ಲ ಏನೇನೇ ಟೆನ್ಷನ್ ಸ್ಟ್ರೆಸ್ಸಸ್ ಇದ್ದರೂ ಹೋಗಿ ನಿಮಗೆ ಆರಾಮಾಗಿ ಇರುತ್ತೆ. ಮನಸ್ಸಿನ ಏಕಾಗ್ರತೆ ಜಾಸ್ತಿ ಆಗುತ್ತೆ ಕಪಾಲಭಾತಿ ಮಾಡೋದ್ರಿಂದ. 1 ರೌಂಡ್ ಯಾರು ಮುಗಿಸಿದ್ದೀರಿ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡಿವ್ರಂತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸೆಕೆಂಡ್ ರೌಂಡನ್ನು ಶುರು ಮಾಡಿ. ಓಕೆ, ಆಮೇಲೆ ಏನಾಗುತ್ತೆ? ತುಂಬ ಆಕ್ಸಿಜನ್ ಸಿಗುತ್ತೆ ನಮ್ಮ ಬಾಡಿಗೆ. ಕಪಾಲಭಾತಿ ಮಾಡೋದ್ರಿಂದ ಜಾಸ್ತಿ ಆಕ್ಸಿಜನ್ ಸಿಗುತ್ತೆ. ಆಮ್ಲಜನಕದ ಪೂರೈಕೆ ಅಂತಾರಲ್ವ ಕೆಲವರು. ಈಗ ನಾವು ಒಂದು ಸಾರಿ ಉಸಿರು ತೊಗೊಂಡ್ರೆ ಕೇವಲ ನಮಗೆ 20% ಅಷ್ಟೇ ಆಮ್ಲಜನಕ ಸಿಗ್ತಾ ಇರೋದು ಅಲ್ವಾ? ಇದು ಮಾಡೋದ್ರಿಂದ ನಿಮಗೆ
30-40% ಇನ್ಕ್ರೀಸ್ ಆಗುತ್ತೆ. ಬಾಡಿನಲ್ಲಿ ಆಮ್ಲಜನಕದ ಕೊರತೆ ಇರೋರಿಗೆ ತುಂಬ ಚೆನ್ನಾಗಿ ಪೂರೈಕೆ ಆಗುತ್ತೆ. ಅವಾಗೇನಾಗುತ್ತೆ, ಹೊಟ್ಟೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಸ್ನಾಯುಗಳಂದ್ರೇನು, ತೋಳುಗಳಿದು ಅವೆಲ್ಲ ಸ್ನಾಯುಗಳು ಗಟ್ಟಿಯಾಗುತ್ತೆ ಇದು ಮಾಡೋದ್ರಿಂದ. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಊಟ ತಿಂಡಿ ತಿಂದದನ್ನು ನೀವು ಚೆನ್ನಾಗಿ ಕರಗಿಸ್ಕೊತೀರಾ. ಶ್ವಾಸಕೋಶದ ಶುದ್ಧೀಕರಣ ಆಗುತ್ತೆ. ಶ್ವಾಸಕೋಶದಲ್ಲಿ ಏನಾದರೂ ಸಮಸ್ಯೆ ಇದೆ, ಈಗ ಡಸ್ಟು ಧೂಳು ಕುಡಿತಾ ಇರ್ತೀವಿ, ಸಿಗರೇಟ್ ತೊಗೋತಾರೆ ಕೆಲವರೆಲ್ಲ, ಸಿಗರೇಟ್ ಸೇದಿ ಸ್ವಲ್ಪ ಶ್ವಾಸಕೋಶ ಎಲ್ಲ ಬ್ಲಾಕ್ ಆಗಿರುತ್ತಲ್ಲ, ಅದು ಕೂಡ ಸರಿಯಾಗುತ್ತೆ ಕಪಾಲಭಾತಿ ಮಾಡೋದ್ರಿಂದ. ಓಕೆ, ಈಗ ಯಾರು 2 ರೌಂಡ್ ಮಾಡಿದ್ದೀರಿ ಅವರು ಸ್ವಲ್ಪ ರಿಲ್ಯಾಕ್ಸ್ ಉಸಿರಾಟವನ್ನು ಮಾಡಿ. ಮತ್ತೇನು ಮಾಡುತ್ತೆ, ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ. ಯಾರಿಗಾರು ಸ್ವಲ್ಪ ಮುಖ ಕಳಹೀನ ಇರುತ್ತಲ್ವ, ಅಂದರೆ ಪಿಗ್ಮೆಂಟೇಷನ್ ಇರ್ಬೋದು, ಮುಖದಲ್ಲಿ ಗ್ಲೋನೆಸ್ ಇರಲ್ಲ, ಗ್ಲೋನೆಸ್ ಕಮ್ಮಿ ಇರುತ್ತೆ. ಮೇಕಪ್ ಮಾಡ್ಕೊಂಡ್ರೂ ಅಷ್ಟು ಇದಿರೋದಿಲ್ಲ. ಆ ಚಮಕ್ ಅಂತಾರಲ್ಲ, ಗ್ಲೋನೆಸ್, ಆ ಕಾಂತಿ ಅದು ನಿಮಗೆ ಜಾಸ್ತಿ ಆಗುತ್ತೆ ಕಪಾಲಭಾತಿ ಮಾಡೋದ್ರಿಂದ ಅಲ್ವಾ. ಎಲ್ಲರೂ ಆಸನ ಹಾಕೊಂಡೇ ಕೂತಿದ್ದೀರಲ್ವ, ಆಸನದ ಮೇಲೆ ಕೂತ್ಕೋಬೇಕು. ನೆಲದಲ್ಲಿ ಕೂತ್ಕೊಳ್ಳೋವಾಗ ನೀವು ಕೆಳಗಡೆ ಏನಾದ್ರು ಒಂದು ಜಮಖಾನ ಥರನೋ ಅಥವಾ ಚಾಪೆ ಥರನೋ ಒಂದು ಬೆಡ್ಶೀಟು ಮಡಚಿ ದಪ್ಪವಾಗಿ ಹಾಕಿ ಕೂತ್ಕೊಳ್ಳಿ. ಆದಷ್ಟು ನೆಲದಲ್ಲಿ ಕೂತ್ಕೊಂಡು ಟ್ರೈ ಮಾಡಿ. ನೆಲದಲ್ಲಿ ಮಾಡೋಕ್ಕಾಗಲ್ಲ, ಕೂರೋಕ್ಕೆ ಆಗಲ್ಲ ಅನ್ನೋರು ಚೇರ್ ಮೇಲೆ ಕೂತ್ಕೊಳ್ಳಿ. ಹಾಸಿಗೆ ಮೇಲೆ ಕೂತ್ಕೋಬೇಡಿ ಯಾರು, ಓಕೆನಾ. ಹಾಸಿಗೆ ಮೇಲೆ ಕೂತ್ಕೊಳ್ಳೋಂಗಿಲ್ಲ, ನೆಲದಲ್ಲಿ ಕೂತ್ಕೋಬೇಕು. ಇಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ, ಕಾಲು ಮಡ್ಚೋಕ್ಕಾಗಲ್ಲ ನನಗೆ ಅನ್ನೋರು ಚೇರ್ ಮೇಲೆ ಕೂತ್ಕೋಬೇಕು. ನೆಲದಲ್ಲಿ ಹಾಸಿಗೆ ಮೇಲೆ ಬೆಡ್ ಮೇಲೆ ಕೂತ್ಕೊಂಡು ಆಸನವನ್ನು ಮಾಡೋಂಗಿಲ್ಲ. ಯಾರಾದರೂ ಮಾಡ್ತಾ ಇದ್ದೀರಾ ಅಂದರೆ ನಾಳೆಯಿಂದ ಚೇಂಜ್ ಮಾಡ್ಕೋಬೇಕು. ಓಕೆ, ಡನ್. 2ನೇ ರೌಂಡ್ ರಿಲ್ಯಾಕ್ಸ್ ಮಾಡಿದ್ರಿ ಅಲ್ವಾ. ಈಗ ಮೂರನೇದು ಯಾವುದು, ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಪ್ರಾಣಾಯಾಮವನ್ನು ಮಾಡೋಣ. ಉಜ್ಜಯಿ ಪ್ರಾಣಾಯಾಮ ಒನ್ ಆಫ್ ಮೈ ಫೇವ್ರೇಟ್. ನನಗೆ ಇವತ್ತು ಮಾಡೋಕ್ಕಾಗಲ್ಲ. ಉಜ್ಜಯಿ ಪ್ರಾಣಾಯಾಮ. ರಿಲ್ಯಾಕ್ಸ್ ಮಾಡಿ, ಆರಾಮಾಗಿ ಉಸಿರನ್ನು ತಗೊಳ್ಳಿ. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಉಜ್ಜಯಿ ಪ್ರಾಣಾಯಾಮ ಅಂದರೆ ಏನು? ಉಜ್ಜಯಿ ಪ್ರಾಣಾಯಾಮ ಅಂದರೆ ಕನ್ನಡದಲ್ಲಿ, ಉಜ್ಜಯಿ ಅಂದರೆ ಇದು ಸಂಸ್ಕೃತ ಭಾಷೆ, ಕನ್ನಡದಲ್ಲಿ ವಿಜಯದ ಉಸಿರು ಅಂತೀವಿ. ಅಂದರೆ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ವಿಜಯ ಸಿಗುತ್ತೆ ಅಲ್ವಾ. ಅಂದರೆ ಅಷ್ಟೊಂದು ಶಕ್ತಿ ಇದೆ ಇದಕ್ಕೆ. ಪದ್ಮಾಸನ ಸ್ಥಿತಿಯಲ್ಲಾದರೂ ಕೂತ್ಕೋಬೋದು. ಸುಖಾಸನ ಅಂದರೆ ಮಾಮೂಲಿ ನಾವು ಊಟಕ್ಕೆ ಕೂತ್ಕೋತೀವಲ್ಲ ಆ ಥರ ಬೇಕಾದ್ರೂ ಕೂತ್ಕೊಂಡು ಇದನ್ನು ಮಾಡ್ಬೋದು. ಬೆನ್ನು ಉರಿ ನೇರವಾಗಿರಬೇಕು, ಕುತ್ತಿಗೆ ಮತ್ತು ಬೆನ್ನು ನೇರ ಇರಬೇಕು. ಈಗ ಯಾರೆಲ್ಲ 2nd ರೌಂಡು ಕಪಾಲಭಾತಿ ಮಾಡಿ ಮುಗಿಸಿದ್ದೀರಿ ಅವ್ರೇನು ಮಾಡಿ, ಉಜ್ಜಯಿ ಪ್ರಾಣಾಯಾಮನ ಶುರು ಮಾಡಿ. ಉಜ್ಜಯಿ ಪ್ರಾಣಾಯಾಮ ಅಂದರೆ ದೀರ್ಘವಾಗಿ ಮೂಗಿನ ಮುಖಾಂತರ ಉಸಿರನ್ನು ತಗೊಳ್ಳೋದು, ಎದೆಯ ಮುಖಾಂತರ ಹೊಟ್ಟೆಯಲ್ಲಿ ಹೋಗಿ ನಾಭಿಯಲ್ಲಿ ಉಸಿರನ್ನು ಹಿಡಿದಿಡಬೇಕು. ನಮ್ಮ ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಳೋದು. ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟೊತ್ತು ನೀವು ಉಸಿರನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಆಮೇಲೆ ಆಗ್ತಾಯಿಲ್ಲ, ಕಷ್ಟ ಆಗ್ತಿದೆ ಅಂದಾಗ ಬಾಯಿಯ ಮುಖಾಂತರ ಉಸಿರನ್ನು ಹೊರ ಹಾಕಬೇಕು. ಗೊತ್ತಿದೆ ಅಲ್ವಾ ಇದು. ಹೊಸಬ್ರು ಯಾರಾದರೂ ಇದ್ದರೆ ನಾನು ಹೇಳಿದ್ನಲ್ಲ ಆ ಥರ ಮಾಡಿ. ನಾಳೆ ನಾನೇ ಮಾಡಿ ತೋರಿಸ್ತೀನಿ. ನೋಡಿ, ಉಜ್ಜಯಿ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ, ಏನೇನೆಲ್ಲ ಲಾಭ ಇದೆ ತುಂಬ ಸರಿ ಹೇಳಿದ್ದೀನಿ. ಥೈರಾಯ್ಡ್ ಇದ್ದರೆ ನಿಮ್ಗೆ ಯಾರಿಗಾದರೂ ಅಥವಾ ನಿಮ್ಮ ಪರಿಚಯದವ್ರಿಗೆ ಯಾರಿಗಾದ್ರು ಥೈರಾಯ್ಡ್ ಇದೆ ಅಂದರೆ ಉಜ್ಜಯಿ ಪ್ರಾಣಾಯಾಮವನ್ನು ಮಾಡಿಸಿ. ಅವರಿಗೆ ಥೈರಾಯ್ಡು ಹೊರಟೋಗುತ್ತೆ, ಕಮ್ಮಿ ಆಗೋದಲ್ಲ, ಹೊರಟೇ ಹೋಗುತ್ತೆ. ಅಷ್ಟೊಂದು ಪವರ್ ಇದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಕೆಲವರಿಗೆ, ಗೊತ್ತಾ. ಇಲ್ಲೆಲ್ಲ ಸ್ವಲ್ಪ ಲೇಡೀಸ್ಗೂ ಕೂಡ ಕೂದಲು ಬರೋ ಥರ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ. ಆಮೇಲೆ PCOD ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಗರ್ಭಕೋಶದ ಸಮಸ್ಯೆ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಅಲ್ವಾ, ಸರಿಯಾಗಿ ಮುಟ್ಟಾಗೋದಿಲ್ಲ. ಕೆಲವರು ಪದೇ ಆಗ್ತಿರ್ತಾರೆ, ತಿಂಗಳಲ್ಲಿ 2 ಸರಿ, ಕೆಲವರು 3-4 ತಿಂಗಳಾದರೂ ಆಗಲ್ಲ. ಮತ್ತು ಮುಟ್ಟಿನ ಸಮಯದಲ್ಲಿ ಆಗುವಂಥ ನೋವುಗಳು, ಪೇಯ್ನು, ಆಮೇಲೆ ಕೆಲವರಿಗೆ ತುಂಬ ಬ್ಲೀಡಿಂಗ್ ಆಗುತ್ತೆ, ಪೇಯ್ನ್ ಇರಲ್ಲ. ಕೆಲವರಿಗೆ ತುಂಬ ಪೇಯ್ನ್ ಇರುತ್ತೆ, ಬ್ಲೀಡಿಂಗ್ ಆಗಲ್ಲ.
ಈಗ ಏನೇನೋ ಸಮಸ್ಯೆಗಳು ಅವ್ರವ್ರದ್ದೇ ಇರುತ್ತೆ ಆಯಿತಾ. ಅದೆಲ್ಲ ನಿಮಗೆ ಉಜ್ಜಯಿ ಪ್ರಾಣಾಯಾಮದಲ್ಲಿ ಕಮ್ಮಿ ಆಗುತ್ತೆ. ಏನು ಮಾಡಬೇಕು, ಉಜ್ಜಯಿ ಪ್ರಾಣಾಯಾಮವನ್ನು 5 ಟೈಮ್ಸ್ 10 ಟೈಮ್ಸ್ ದಿನದಲ್ಲಿ ಮಾಡೋದ್ರಿಂದ ನಿಮಗೆ ಅಷ್ಟೊಂದು ಲಾಭ ಇದೆ. ಯಾರಾದರೂ PCOD ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಥೈರಾಯ್ಡಿಂದ ಬಳಲ್ತಾ ಇದ್ದರೆ ಅವರಿಗೆ ಉಜ್ಜಯಿ ಪ್ರಾಣಾಯಾಮವನ್ನು ಸಜೆಸ್ಟ್ ಮಾಡಿ ನೀವು, ಇಲ್ಲ ನಮ್ಮ ಕ್ಲಾಸಿಗೆ ತಂದು ಕೂರಿಸಿ, ಓಕೆನಾ. ಆಮೇಲೆ ಏನು ಮಾಡುತ್ತೆ, ಉಷ್ಣತೆಯನ್ನು, ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡುತ್ತೆ. ತುಂಬ ಕೆಲವರು ಕೋಲ್ಡ್ ಬಾಡಿ ನಂದು ನನಗೆ ಎಲ್ಲೋದ್ರೂ ನನಗೆ ಶೀತ ಆಗುತ್ತೆ, ನನಗೆ ಕಫ ಕಟ್ಟುತ್ತೆ ಅಂತ ಅಂತಿರ್ತಾರಲ್ವ. ತುಂಬ ನನಗೆ ಶೀತ ಆಗುತ್ತೆ ನಂದು ಕೋಲ್ಡ್ ಬಾಡಿ, ಶೀತದ ಬಾಡಿ ನಂದು ಅಂತಿರ್ತಾರಲ್ಲ, ಅಂಥವ್ರಿಗೆ ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಉಜ್ಜಯಿ ಪ್ರಾಣಾಯಾಮ. ಓಕೆ, ಯಾರೆಲ್ಲ ಈಗ 3 ರೌಂಡ್ ಮಾಡಿದ್ದೀರಿ, 5 ರೌಂಡ್ ಮಾಡಬೇಕು. 5 ರೌಂಡ್ ಆಗಿದೆ. ಆದಷ್ಟು ಪ್ರಾಣಶಕ್ತಿಯನ್ನು ಒಳಗಡೆ ಹಿಡಿತಿಡೋಕ್ಕೆ ಪ್ರಯತ್ನ ಪಡಿ. ಸುಮ್ಮನೆ ಸಡನ್ನಾಗಿ 1-2 ಸೆಕೆಂಡ್ಗೆ ಬಿಡಬೇಡಿ. ಉಸಿರನ್ನು ತಗೊಂಡು ಸ್ವಲ್ಪ ಆರಾಮಾಗಿ ಹೊಟ್ಟೆಯಲ್ಲಿ ಹಿಡಿದಿಟ್ಕೊಳ್ಳಿ, ನಾಭಿಯಲ್ಲಿ ಆ ಶಕ್ತಿಯನ್ನು ಹಿಡಿದಿಟ್ಕೊಂಡು ಆಮೇಲೆ ನೀವು ಬಿಡಿ, ಓಕೆನಾ. ಅದು ಹೇಳಿದ್ನಲ್ಲ, BP ಇರೋರು ಇದನ್ನು ತುಂಬ ಹೊತ್ತು ಮಾಡಬೇಡಿ, ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಮಾಡಿ. ಯಾಕೆ ಬೇರೆ ಬೇರೆ ಪ್ರಾಣಾಯಾಮ ಎಲ್ಲ ಮಾಡ್ತೀವಲ್ಲ, ಹಾಗಾಗಿ ಮ್ಯಾಚ್ ಆಗುತ್ತೆ. BP ಜಾಸ್ತಿ ಇರೋರು ತುಂಬ ಹೊತ್ತು ಹಿಡಿದಿಟ್ಕೊಳ್ಳೋದು ಬೇಡ. ಇದು ಮಾಡಿದರೆ ಕಂಪ್ಲೀಟ್ ಆಗಿದೆ 5 ರೌಂಡ್. ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಓಕೆ. ರಿಲ್ಯಾಕ್ಸ್ ಮಾಡಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಬೇರೆ ಯಾರಿಗಾರು ನೀವು ಹೇಳ್ಬೇಕಂದ್ರೂ ಕೇಳಬೇಕು ಅವರಿಗೆ, ಹೈ BP ಇದೆಯಾ, ಲೋ BP ಇದೆಯಾ ಅಂತ ಕೇಳಿ ಆಮೇಲೆ ಸಜೆಸ್ಟ್ ಮಾಡಿ. ಸುಮ್ಮನೆ ಹೇಳ್ಕೊಟ್ಬಿಟ್ಟು ಅವರ ಮೇಲೆ ಪ್ರೆಷರ್ ಹಾಕಿ ಏನೋ ಹೊಸ್ದಾಗಿ ಹೇಳಿದ್ದಾರೆ ಇವರು ಅಂತ ತುಂಬ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ನಿಮ್ಮ ಮೇಲೆ ಇದು ಬರೋದು ಬೇಡ. ಆ ಥರ ಕೂಡ ಇರುತ್ತೆ. ಅದು ಕರೆಕ್ಟ್ ಗೊತ್ತಾಗೋವರೆಗೂ ಹೇಳ್ಬೇಡಿ. ಹಂಗಿರೋರಿಗೆ ಸ್ವಲ್ಪ ಸ್ಲೋ ಆಗಿ ಮಾಡೋಕ್ಕೆ ಹೇಳಿ ಅಷ್ಟೇ, ಏನು ಎಫೆಕ್ಟ್ ಏನಾಗಲ್ಲ. ಬಟ್ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಲ್ವಾ. ಇದಾದಮೇಲೆ 4ನೇದೇನು, ಭ್ರಾಮರಿ ಪ್ರಾಣಾಯಾಮ. ಇದನ್ನು ಆದಷ್ಟು ಸೈಲೆಂಟ್ ಪ್ಲೇಸಲ್ಲಿ ಮಾಡಿದ್ರೆ ತುಂಬ ಎಫೆಕ್ಟಿವ್ ಇದೆ. ಈಗ ಆಲ್ಮೋಸ್ಟ್ ಎಲ್ಲ ಸೈಲೆಂಟ್ ಆಗಿರುತ್ತೆ, ಯಾಕಂದರೆ ಯಾರು ಇನ್ನೂ ಎದ್ದಿಲ್ವಲ್ಲ, ನಾವಷ್ಟೇ ಎದ್ದಿದ್ದೀವಿ. ಸೊ ಇದನ್ನೇನು ಮಾಡಬೇಕು ತೋರಿಸಿದೆ ಅಲ್ವಾ. ಮುದ್ರೆ ಅಂದರೆ ಷಣ್ಮುಖ ಮುದ್ರೆ ಅಂತಾರೆ. ಇದಕ್ಕೆ ಈ ಥರ ಹಾಕಿ ಕಿವಿ ಇದು ಬೆರಳಿದೆಯಲ್ಲ, ಇದನ್ನು ಇಲ್ಲಿ ಈ ಕಿವಿದೊಂದು ಸಣ್ಣ ಪಾರ್ಟ್ ಇದೆ ನೋಡಿ, ಅದರ ಸಹಾಯದಿಂದ ಕಿವಿಯನ್ನು ಮುಚ್ಚಬೇಕು. ಆಮೇಲಿಂದ ನಿಮ್ಮ ಇದನ್ನು ಮುಚ್ಚಬೇಕು. 4 ಬೆರಳುಗಳನ್ನು ಈ ಥರ ಬೆರಳುಗಳಿಂದ ಫೇಸನ್ನು ಕವರ್ ಮಾಡಬೇಕು. ದೀರ್ಘವಾಗಿ ಉಸಿರನ್ನು ತಗೋಬೇಕು. ಉಜ್ಜಯಿ ಪ್ರಾಣಾಯಾಮ ಮಾಡಿ ರಿಲ್ಯಾಕ್ಸ್ ಆಗಿರೋರು ಇದನ್ನು ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಅದನ್ನೇ ಮಾಡ್ತಾ ಇರೋರು ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ. ಬಾಯನ್ನು ಮುಚ್ಚಿಡಬೇಕು, ಹಲ್ಲು ಕಚ್ಚಬಾರ್ದು. ಇದು ಮಾಡಬೇಕಾದ್ರೆ ಹಲ್ಲನ್ನು ಕಚ್ಚಬಾರ್ದು, ಬಾಯಿ ಕ್ಲೋಸ್ ಆಗಿರ್ಬೇಕಷ್ಟೆ. ಇದು ಮಾಡೋದ್ರಿಂದ ಏನೇನಾಗುತ್ತೆ, ಆತಂಕ ಕಮ್ಮಿ ಆಗುತ್ತೆ, ಒತ್ತಡ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಟೆನ್ಷನ್. ಯಾವಾಗ ನೋಡಿದ್ರು ನನಗೆ ಟೆನ್ಷನ್, ತಲೆ ಸಿಡಿದೋಗೋ ಅಷ್ಟು ಟೆನ್ಷನ್. ಆ EMI, ಆ ಕಂತು, ಇದು ಮನೇಲಿ ಕಷ್ಟ, ಕೆಲಸಕ್ಕೆ ಹೋಗಬೇಕು. ಕೆಲವು ವರ್ಕಿಂಗ್ ಪೀಪಲ್ ಲೇಡೀಸ್ ಏನಿರ್ತಾರೆ, ಹೊರಗಡೆ ಹೋಗಿ ದುಡಿಬೇಕು, ಮನೆಯಲ್ಲೂ ಬಂದು ಅಡುಗೆ ತಿಂಡಿ ಎಲ್ಲ ಮಾಡಬೇಕು, ಜೊತೆಗೆ ಮಕ್ಕಳನ್ನು ನೋಡ್ಕೋಬೇಕು, ಅತ್ತೆ ಮಾವ ಇದ್ದರೆ ಅವರನ್ನು ನೋಡ್ಕೋಬೇಕು. ಒಂದು ನಿಮಿಷನೂ ಪುರ್ಸೋತಿರಲ್ಲ, ತುಂಬ ಸ್ಟ್ರೆಸ್ಸು. ಅವ್ರನ್ನೇ ಅವರು ಮರ್ತೋಗ್ಬಿಟ್ಟಿರ್ತಾರೆ ಅಲ್ವಾ. ತುಂಬ ಜನ ಹೆಣ್ಮಕ್ಳು ಈ ಥರ ಜೀವನನ ಜೀವಿಸ್ತಾ ಇದ್ದಾರೆ. ಅವರಿಗೆ 1 ನಿಮಿಷ ಟೈಮ್ ಕೊಟ್ಕೊಳ್ಳೋಷ್ಟು ಪುರ್ಸೋತಿರೋದಿಲ್ಲ. ಯಾವಾಗ ನೋಡ್ರು ಸ್ಟ್ರೆಸ್ಸು, ಟೆನ್ಷನ್ನು, ಬೇಜಾರು, ಬರೀ ಬೇರೆಯವ್ರಿಗೋಸ್ಕರ ದುಡಿಯೋದೇ ಆಗೋಗಿದೆ. ಕೆಲಸಕ್ಕೆ ಹೋಗೋರಿಗೆ ಟೈಮ್ ಸಿಗೋದಿಲ್ಲ ಅಲ್ವಾ. ಕೆಲಸಕ್ಕೂ ಹೋಗಬೇಕು, ಈ ಕಡೆ ಬಂದು ಮನೆಯಲ್ಲೂ ಮಾಡಬೇಕು, ಅದ್ರ ಜೊತೆಯಲ್ಲಿ ಮಕ್ಕಳಿದ್ರೆ ಅವರನ್ನು ನಿಭಾಯಿಸಬೇಕು, ಅತ್ತೆ ಮಾವ ಇದ್ದರೆ ಅವರನ್ನು ನೋಡ್ಕೋಬೇಕಾಗತ್ತೆ ಅಲ್ವಾ. ಹಾಗೆ ಗಂಡನೂ ನೋಡ್ಕೋಬೇಕು. ಸ್ವಲ್ಪ ಒತ್ತಡಕ್ಕೊಳಗಾಗಿರ್ತಾರೆ.
ಏಕಾಗ್ರತೆ ಸಿಗಲ್ಲ ಅವ್ರಿಗೆ, ಒತ್ತಡಕ್ಕೊಳಗಾಗಿರ್ತಾರೆ, ಸ್ಟ್ರೆಸ್ಸಲ್ಲಿರ್ತಾರೆ, ಟೆನ್ಷನಲ್ಲಿರ್ತಾರೆ ಅಲ್ವಾ. ಮೈಂಡು ತುಂಬ ಡಿಸ್ಟರ್ಬ್ ಆಗ್ತಿರುತ್ತೆ ಅಂಥವ್ರಿಗೆ. ಅವರು ಭ್ರಾಮರಿಯನ್ನು ಮಾಡೋದ್ರಿಂದ ಮನಸ್ಸು ಏಕಾಗ್ರತೆ, ಟೆನ್ಷನ್, ಒತ್ತಡ, ಕೆಲಸವನ್ನು ಹೇಗೆ ನಿಭಾಯಿಸಬೇಕು, ಸಮಾಧಾನವಾಗಿ ಹೇಗೆ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ. ಟೆನ್ಷನ್ ಕಮ್ಮಿ ಆಗುತ್ತೆ. ಕೆಲವ್ರು ನೋಡಿ ಇಡೀ ದಿನ ಒಂದು ಶಾಪಲ್ಲೇ ನಿಂತಿರ್ತಾರೆ, ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಅವ್ರಿಗೆ ಸ್ಟ್ರೆಸ್ಸು ಜಾಸ್ತಿ ಆಗಿರುತ್ತೆ. ಅವ್ರು ಕೋಪ ಮಾಡ್ಕೋತಾ ಇದ್ದಾರೆ, ಬೈತಾ ಇದ್ದಾರೆ ಅಂದರೆ ಅವರು ತಪ್ಪಿರಲ್ಲ, ಅವರ ಕೆಲಸದ ಒತ್ತಡ ಆಗಿರುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ಯಾರೆಲ್ಲ ಕೆಲಸಕ್ಕೆ ಹೋಗಿ ಬಂದು ನಿಮ್ಮ ಮೇಲೆ ಕೂಗಾಡ್ತಾರೆ, ಬೇಕಂತ ಮಾಡ್ತಿರಲ್ಲ, ಅವರಿಗೆ ಅಷ್ಟು ಟೆನ್ಷನ್ನು, ಅಷ್ಟು ಸ್ಟ್ರೆಸ್ಸು, ವರ್ಕ್ ಪ್ರೆಷರು, ವರ್ಕ್ ಲೋಡ್ ಹಂಗಿರುತ್ತೆ. ಅವಾಗ ಏನು ಮಾಡ್ತಾರೆ, ಯಾವುದೋ ಕೋಪನ ತೆಗೆದು ನಿಮ್ಮ ಮೇಲೆ ಹಾಕ್ತಾರೆ. ಅಂಥವ್ರು ಸ್ವಲ್ಪ ಒತ್ತಡವನ್ನು ಫ್ರೀ ಮಾಡ್ಕೋಬೇಕು, ಆರಾಮಾಗಿರಬೇಕು ಅಂದರೆ ಭ್ರಮರಿ ಪ್ರಾಣಾಯಾಮವನ್ನು ಮಾಡಿಸಿ ಅವರಿಗೆ. ಓಕೆನಾ. ಮಕ್ಕಳಿದ್ದರೆ ಮಕ್ಕಳಿಗೂ ಕೂಡ ಮಾಡಿಸಿ. ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ. ಮಕ್ಕಳು ಪದೇ ಪದೇ ಮರೀತಾ ಇದ್ದಾರೆ ಓದಿದ್ದನ್ನು, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಎಷ್ಟೇ ಸರಿ ಹೇಳ್ಕೊಟ್ರು ನಾಳೆ ಮತ್ತೆ ಕೇಳಿದ್ರೆ ಅವ್ರಿಗೆ ಬರ್ತಾ ಇಲ್ಲ, ಮರ್ತೋಗ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಭ್ರಾಮರಿ ಪ್ರಾಣಾಯಾಮನ 5 ಟೈಮ್ಸ್ ನೀಟಾಗಿ ಕೂರಿಸಿ ಮಾಡಿಸಿ. ತುಂಬ ಪವರ್ಫುಲ್ ಇದೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಅಲ್ಲಿಟ್ಟಿಲ್ಲಿ ಮರೆಯೋದು, ಇಲ್ಲಿಟ್ಟಲ್ಲಿ ಮರೆಯೋದು, ಯಾರಿಗಾದ್ರೂ ಏನಾದ್ರು ಹೇಳಿರ್ತೀರಿ ಮರ್ತೋಗ್ಬಿಟ್ಟಿರ್ತೀರಿ, ಇದೆಲ್ಲ ಸರಿ ಹೋಗುತ್ತೆ ಭ್ರಾಮರಿ ಪ್ರಾಣಾಯಾಮದಿಂದ. ಓಕೆನಾ. ಆಮೇಲೆ ನಿದ್ರೆ ಬರಲ್ಲ. ತುಂಬ ಜನಕ್ಕೆ ಸಮಸ್ಯೆ ನಿದ್ರೆ ಬರಲ್ಲ. ಆದಷ್ಟು ನಿದ್ದೆ ಮಾಡೋಕ್ಕಿಂತ 1 ಅವರ್ ಮುಂಚೆ ಮೊಬೈಲನ್ನು ದೂರ ಇಡೋದನ್ನು ಪ್ರಯತ್ನ ಪಡಿ. ದಯವಿಟ್ಟು ಎಲ್ಲರಿಗೂ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ. ನಿದ್ದೆ ಮಾಡ್ತಿದ್ದೀರಾ 9 ಗಂಟೆಗೆ ಅಥವಾ 10 ಗಂಟೆಗೆ ನಿದ್ದೆ ಮಾಡ್ತೀರಾ ಅಂದರೆ 9 ಗಂಟೆಯಿಂದನೇ ಮೊಬೈಲನ್ನು ಮುಟ್ಟಬೇಡಿ. ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಿ ಮಲ್ಕೊಳ್ಳಿ. ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಬೆಳಿಗ್ಗೆ ಎದ್ದೇಳುವಾಗ ಆ ಟೆನ್ಷನ್ನು, ಆ ಸ್ಟ್ರೆಸ್ಸು, ಆ ಒತ್ತಡ, ಆ ಮೈಂಡು ಡಿಸ್ಟರ್ಬೆನ್ಸು ಇರೋದಿಲ್ಲ ನಿಮಗೆ. ನಿಮ್ಮ ಆರೋಗ್ಯಕ್ಕೆ ನೀವೇ ಸಮಯ ಕೊಟ್ಟಿಲ್ಲ ಅಂದರೆ ಬೇರೆ ಯಾರು ಬಂದು ಸರಿ ಮಾಡ್ತಾರೆ ಅದನ್ನು ಅಲ್ವಾ. ನಿದ್ರಾಹೀನತೆ ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ. ಯಾರೆಲ್ಲ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದೀರಿ, ನನಗೆ ನಿದ್ದೆನೇ ಬರಲ್ಲ ಮೇಡಮ್, 12 ಗಂಟೆ 1 ಗಂಟೆ ಆದರೂ ಸ್ಕ್ರೋಲ್ ಮಾಡ್ತಾ ಇರ್ತೀನಿ ಮೊಬೈಲನ್ನು ಅನ್ನೋರು ಏನು ಮಾಡಿ, ಮೊಬೈಲು 1 ಅವರ್ ಮುಂಚೆ 9 ಗಂಟೆಗೆ ಮಲಗ್ತೀರಾ ಅಂದರೆ 8 ಗಂಟೆಗೆ ಅದನ್ನು ಮಾತಾಡಿ ಗೀತಾಡಿ ಎಲ್ಲ ಮುಗಿಸ್ಬಿಟ್ಟು ಸೈಡಿಗೆ ಇರಬೇಕು. ಮತ್ತು ನೀವು ಮಲ್ಕೊಂತೀರ ಅಲ್ಲಿ ಪಕ್ಕದಲ್ಲಿ ಇಟ್ಕೋಬೇಡಿ. ಆದಷ್ಟು ರೂಮಲ್ಲಿ ಮಲಗಿದ್ರೆ ಹಾಲಲ್ಲೋ ಅಡುಗೆ ಮನೆಯಲ್ಲೋ ಮೊಬೈಲನ್ನು ಇಡಿ. ನಿಮ್ಮ ಪಕ್ಕದಲ್ಲಿ ಸಂಗಾತಿ ಥರ ಜೊತೆಯಲ್ಲೇ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ. 1 ಅವರ್ ಮುಂಚೆ ಮೊಬೈಲನ್ನು ಯೂಸ್ ಮಾಡೋದು ಬಿಟ್ಟು ಮಲಗಿ. ಜೊತೆಗೆ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಿ ನೋಡಿ, ನಿಮಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ, ಅರ್ಧ ಆರೋಗ್ಯ ಸಮಸ್ಯೆ ಕಮ್ಮಿ ಆಗುತ್ತೆ. ಹೌದಲ್ವಾ. ನಿದ್ದೆ ಮಾಡೋದ್ರಿಂದ ತಿಂದಂಥ ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ. ಜೀರ್ಣ ಆದರೆ ಏನು ಮಾಡುತ್ತೆ, ನಮ್ಮ ಹೋಲ್ ಬಾಡಿಗೆ ಪೋಷಕಾಂಶಗಳ ಪೂರೈಕೆ ಚೆನ್ನಾಗಾಗುತ್ತೆ. ಆವಾಗ ನಮಗೆ ಏನಾಗುತ್ತೆ, ಅರ್ಧ ಸಮಸ್ಯೆ ಕಮ್ಮಿ ಆಗುತ್ತೆ ಅಲ್ವಾ. ನಿದ್ದೆ ಮಾಡಿಲ್ಲ ಅಂದಾಗಲೇ ನಿಮಗೆಲ್ಲ ಕಾಯಿಲೆಗಳು ಶುರುವಾಗೋದು. ಓಕೆ. ಈಗ ಯಾರೆಲ್ಲ ಭ್ರಾಮರಿ ಪ್ರಾಣಾಯಾಮವನ್ನು ಕಂಪ್ಲೀಟ್ ಮಾಡಿದ್ದೀರಿ ಅವರು ರಿಲ್ಯಾಕ್ಸ್ ಮಾಡಿ, ಇಲ್ಲಾಂದರೆ ಇನ್ನೊಂದು ರೌಂಡ್ ಮಾಡೋಂಗಿದ್ರೆ ಮಾಡಿ. ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಮೈಗ್ರೇನ್ ಕಮ್ಮಿ ಆಗುತ್ತೆ. ಯಾರಿಗೆಲ್ಲ ತುಂಬ ಮೈಗ್ರೇನ್ ಇರುತ್ತೆ, ಬಿಸಿಲಾದಂಗೂ ನೋವು ಜಾಸ್ತಿ ಆಗ್ತಿರುತ್ತೆ ಒಂದೇ ಸೈಡು ಅಲ್ವಾ. ಕೆಲವ್ರಿಗೆ ಬಲಗಡೆ, ಕೆಲವ್ರಿಗೆ ಎಡಗಡೆ, ಒಂದೇ ಸೈಡು ಪೇನ್ ಆಗ್ತಾ ಇರುತ್ತೆ. ಮೈಗ್ರೇನ್ ಬೆಳಗ್ಗೆ ಸ್ವಲ್ಪ ಏನಿರಲ್ಲ, ಸ್ವಲ್ಪ ಬಿಸಿಲು ಜಾಸ್ತಿ ಆಗೋಕ್ಕೂ ಏನಾಗುತ್ತೆ, ನೋವು ಜಾಸ್ತಿ ಆಗುತ್ತೆ, ಕಣ್ಣು ಮಂಜಾಗ್ಬಿಡುತ್ತೆ, ಕಾಣೋದಿಲ್ಲ, ಹೊಡ್ತಾ ತಲೆ ಸೆಡ್ತಾ ಆಗುತ್ತೆ, ಅರ್ಧ ತಲೆನೋವು ಅಂತೀವಲ್ಲ ಅದು ತುಂಬ ಜನಕ್ಕಿದೆ. ಅಂಥವರು ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ಅವರಿಗೆ ಕೂಡ ಯಾರಾದರೂ ಭ್ರಾಮರಿ ಪ್ರಾಣಾಯಾಮ ಮಾಡ್ತಾ ಇಲ್ಲ, ಅವರಿಗೆ ಅರ್ಧ ತಲೆನೋವಿದೆ, ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತ ಯಾರು ಇದ್ದರೆ ಅವರಿಗೆ ನೀವು ಭ್ರಾಮರಿಯನ್ನು ಸಜೆಸ್ಟ್ ಮಾಡಬಹುದು. ತುಂಬ ಹೆಲ್ಪ್ ಆಗುತ್ತೆ ಇದು. ಭ್ರಾಮರಿ ತುಂಬ ಹೆಲ್ಪ್ ಆಗುತ್ತೆ ಮೈಗ್ರೇನ್ ಇರೋರಿಗೆ. ಓಕೆನಾ. ಅಧಿಕ ರಕ್ತದೊತ್ತಡ, BP ಕಮ್ಮಿ ಮಾಡುತ್ತೆ ಇದು ಭ್ರಾಮರಿ ಪ್ರಾಣಾಯಾಮ. ಯಾರಿಗೆ ಹೈ BP, ಲೋ BP ಇರುತ್ತಲ್ಲ ಅವರು ಇದನ್ನು ಸ್ವಲ್ಪ 2 ರೌಂಡ್ ಜಾಸ್ತಿ ಮಾಡಿ, ನಿಮಗೆ ಕಮ್ಮಿ ಆಗುತ್ತೆ. ಓಕೆ.
ಈಗ ಅಫರ್ಮೇಷನನ್ನು ಮಾಡೋಣ. ಸಾರಿ, ಅನುಲೋಮ ವಿಲೋಮನ ಮಾಡೋಣ. ಅನುಲೋಮ ವಿಲೋಮವನ್ನು ಎಸ್ ಬ್ಯಾಮರಿ ಅದ್ಭುತ. ನಿದ್ದೆಗೆಡೋರಿಗೆ ಇದು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಮೊಬೈಲನ್ನು ಸೈಡಿಗಿಟ್ಟು ಮಲ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ಆದಷ್ಟು. ಓಕೆ, ಅನುಲೋಮ ವಿಲೋಮವನ್ನು ಮಾಡೋಣ. ಈಗ ನಿಮ್ಮ ಕೈಗಳಲ್ಲಿ ಮೊದಲ 2 ಬೆರಳನ್ನು ಮಡಚಿ, ಇದು ಬಲಗಡೆ, ಇದು ಎಡಗಡೆ ಮೂಗಿನ ಹೊಳ್ಳೆನ ಪ್ರೆಸ್ ಮಾಡಲಿಕ್ಕೆ. ಇಲ್ಲಾಂದರೆ ಈ 2 ಬೆರಳನ್ನು ನೀವು ಹಿಂಗೆ ಆಗ್ನ ಚಕ್ರದಲ್ಲಿ ಕೂಡ ಫೋಕಸ್ ಮಾಡ್ಬೋದು. ಓಕೆ, ಇದನ್ನು ಹೀಗೆ, ಇದನ್ನು ಹೀಗೆ, ಈ ಥರ ಕೂಡ ಮಾಡ್ಬೋದು. ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಆಗ್ನ ಚಕ್ರದಲ್ಲಿ ಅಲ್ಲೇನಾದರೂ ನಿಮಗೆ ಸ್ವಲ್ಪ ಅಡೆತಡೆಗಳಿದ್ದರೆ ಓಪನ್ ಆಗುತ್ತೆ. ಆಗ್ನ ಚಕ್ರ ಓಪನ್ ಆಗಲಿಕ್ಕೆ, ಥರ್ಡ್ ಐ ಓಪನ್ ಆಗಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಇದಾದರೂ ಮಾಡಿ. 7 ಬಾರಿ 9 ಬಾರಿ ಅನುಲೋಮ ವಿಲೋಮವನ್ನು ಮಾಡಿ ಆಮೇಲೆ ಅಫರ್ಮೇಷನನ್ನು ಮ್ಯಾನಿಫೆಸ್ಟೇಷನ್ ಮಾಡೋಣ. ಇವತ್ತು ಸ್ವಲ್ಪ ಬೇಗ ಮುಗಿಸ್ತೀನಿ, ಆಮೇಲಿಂದ ನಾಳೆ ಸ್ವಲ್ಪ ಇದು ಮಾಡೋಣ. ಓಕೆನಾ? ಒಂದು ಕತೆ ಹೇಳಬೇಕು ಅಂದ್ಕೊಂಡೆ, ನನಗೆ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ತಲೆ ನೋಯ್ತಾ ಇದೆ, ಹಾಗಾಗಿ ಹೇಳ್ತಾ ಇಲ್ಲ ಇವತ್ತು. ನಾಳೆ ಅಥವಾ ನಾಡಿದ್ದು ಹೇಳ್ತೀನಿ ಸ್ವಲ್ಪ ಹುಷಾರಾದಮೇಲೆ. ಓಕೆನಾ? ಅನುಲೋಮ ವಿಲೋಮವನ್ನು ಮಾಡಿ ಯಾರ್ದೆಲ್ಲ 5, 7, 9 ಬಾರಿ ಅನುಲೋಮ ವಿಲೋಮ ಕಂಪ್ಲೀಟ್ ಆಗಿದೆ, ಈಗ ಓಂಕಾರವನ್ನು ಹೇಳೋಣ. ಅದಾದಮೇಲೆ ಮ್ಯಾನಿಫೆಸ್ಟೇಷನನ್ನು ಹೇಳ್ತೀನಿ, ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಓಕೆ, ಮ್ಯಾನಿಫೆಸ್ಟೇಷನ್ ಮಾಡೋಣ. ಯಾರ್ದೆಲ್ಲ ಮುಗ್ದಿದೆ ಅನುಲೋಮ ವಿಲೋಮ, ಅವರು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್. ಓಂಕಾರವನ್ನು ಹೇಳೋಣ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ತಗೊಂಡು ಓಂಕಾರವನ್ನು ಮಾಡೋಣ. ಓ ರಿಲ್ಯಾಕ್ಸ್. ದೀರ್ಘವಾದ ಉಸಿರನ್ನು ತಗೊಳ್ಳಿ. ರಿಲ್ಯಾಕ್ಸ್.
ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮತ್ತೊಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ರಿಲ್ಯಾಕ್ಸ್. ಯಾವುದೇ ಟೆನ್ಷನ್ ಇಲ್ಲದೆ, ಒತ್ತಡವಿಲ್ಲದೆ, ಆರಾಮಾಗಿ ಶಾಂತವಾಗಿ ಮುಗುಳು ನಗೆಯಿಂದ ಮ್ಯಾನಿಫೆಸ್ಟೇಷನನ್ನು ಹೇಳೋಣ. ನಿಮ್ಮನ್ನು ನೀವು ಒಂದು ಕಣ್ಣುಗಳನ್ನು ಮುಚ್ಚಿ ಕೂತಿದ್ದೀರಲ್ವ, ಕಣ್ಣುಗಳನ್ನು ಮುಚ್ಚಿ ಆರಾಮವಾಗಿ ಕೂತ್ಕೊಳ್ಳಿ. ಇನ್ನು ಮುಂದಿನ 15 ನಿಮಿಷ ಯಾವುದೇ ಥರದ ಟೆನ್ಷನ್, ಒತ್ತಡ ಇರೋದಿಲ್ಲ. ನಿಮ್ಮ ಮುಂದಿನ ಜೀವನ ಹೇಗೆ ಇರಬೇಕು ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳಿ. ಯಾವ ಯಾವ ಮಿಸ್ಟೇಕನ್ನು ಮಾಡ್ತಾ ಇದ್ದೇನೆ ಅದನ್ನು ತಿದ್ಕೋಬೇಕು. ಮುಂದೆ ನಾನು ಹೇಗಿರಬೇಕು, ಅದಕ್ಕೆ ಏನನ್ನು ಮಾಡಬೇಕು. ಓಕೆ, ನಿಮ್ಮನ್ನು ನೀವು ಒಂದು ಸಮುದ್ರದ ಕಿನಾರೆಯಲ್ಲಿ, ಸಮುದ್ರದ ಕಿನಾರೆ ಅಂದರೆ ದಡದಲ್ಲಿ ಏನು ಮಾಡ್ತಾ ಇದ್ದೀರಾ, ಆರಾಮಾಗಿ ಕೂತಿದ್ದೀರಾ. ನೀರಿನ ಅಲೆಗಳು ಬಂದು ನಿಮ್ಮ ಕಾಲಿಗೆ ಬಡಿತಾ ಇದೆ. ಬಂಗಾರದ ಬಣ್ಣದ ಸೂರ್ಯನ ಕಿರಣಗಳು ನೀರಿನ ಮೇಲೆ ಬೀಳ್ತಾ ಇದೆ. ಆ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಹೇಳೋಣ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹೇಳುವ ಎಲ್ಲ ವರ್ಡನ್ನು ನೀವು ಕಲ್ಪನೆ ಮಾಡ್ಕೋತಾ ಹೋಗಿ. ನಾನು ಹೇಳುವ ಪ್ರತಿಯೊಂದು ಸೆಂಟೆನ್ಸ್, ವಾಕ್ಯವನ್ನು ನೀವು ಕಲ್ಪನೆ ಮಾಡ್ಕೋತಾ ಹೋಗಬೇಕು. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನ ಸಮೃದ್ಧವಾಗಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಊಹೆ ಮಾಡ್ಕೊಳ್ಳಿ, ಬ್ರಹ್ಮಾಂಡನೇ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಹರಿದು ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಪ್ರೀತಿಯಿಂದ ಹಣವನ್ನು ಸ್ವೀಕರಿಸುತ್ತೇನೆ ಹಾಗೂ ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತಿದೆ. ನನ್ನ ಎನರ್ಜಿ ಮ್ಯಾಗ್ನೆಟ್ ಆಗಿ ಹಣವನ್ನು ಆಕರ್ಷಣೆ ಮಾಡ್ತಾ ಇದೆ.
ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆನು. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆನು. ನಾನು ಕಂಡಂಥ ಎಲ್ಲ ಕನಸುಗಳು ಈಗ ನಿಜವಾಗಿ ನಡೆಯುತ್ತಿದೆ, ರಿಯಾಲಿಟಿಗೆ ಬರುತ್ತಿದೆ. ನಾನು ಕಂಡ ಎಲ್ಲ ಕನಸುಗಳು ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆನು. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ಆದ್ದರಿಂದ ದೇವರು ಮತ್ತು ಯೂನಿವರ್ಸ್ ನನಗೆ ಅಬ್ಯಾಂಡೆನ್ಸನ್ನು ಕೊಡುತ್ತಿದ್ದಾರೆ, ಪ್ರಾಸ್ಪರಿಟಿಯನ್ನು ಕೊಡುತ್ತಿದ್ದಾರೆ, ಶಾಂತಿಯನ್ನು ಕೊಡ್ತಿದ್ದಾರೆ, ನೆಮ್ಮದಿಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಫೇಸ್ ಮಾಡಿ ಅನುಭವಿಸಿ ನಾನು ತುಂಬ ಸುಖವಾಗಿ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಅಂತ ಕಲ್ಪನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನ ತುಂಬ ಸುಂದರವಾಗಿದೆ. ನೀವು ಕನಸು ಕಂಡಂತೆ ನಿಮ್ಮ ಜೀವನ ಬದಲಾಗಿದೆ ಹಾಗೂ ನೀವು ತುಂಬ ಖುಷಿಯಾಗಿ ಸಂತೋಷವಾಗಿ ಹೊಸ ಹೊಸ ಸಾಧನೆಗಳನ್ನು ಮಾಡ್ತಾ ಇದ್ದೀರಿ ಅನ್ನೋ ಒಂದು ಕಲ್ಪನೆಯಲ್ಲಿ 1 ನಿಮಿಷ ಇರಿ. ನಿಮ್ಮ ಜೀವನ ನಿಮಗೆ ಬೇಕಾದ ರೀತಿಯಲ್ಲಿ ಬಂದಿದೆ. ಈಗ ನಿಧಾನವಾಗಿ ಸಹಜವಾಗಿ ಮನೆಯ ಕಡೆ ಬರೋಣ. ಸಮುದ್ರದ ಕಿನಾರೆಯಿಂದ ಮನೆಗೆ ಶಿಫ್ಟಾಗಿ ಕಣ್ಣುಗಳನ್ನು ತೆರಿಬೇಡಿ. ಆರಾಮವಾಗಿ ಮನೆಗೆ ಬಂದು ಮನೆಯಲ್ಲಿ ಮಾತೃದೇವೋಭವ ಪಿತೃದೇವೋಭವ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಗುರುಗಳಿಗೆ ನಮಸ್ಕಾರಗಳನ್ನು ತಿಳಿಸಿ ಆಶೀರ್ವಾದವನ್ನು ಪಡೆಯುವ ಸಮಯ. ಅದೇ ರೀತಿ ನಿಮ್ಮ ತಂದೆ ತಾಯಿ ಗುರುಗಳು ಹಿರಿಯರು ನಿಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದು ಸಂಸಾರವನ್ನು ನಡೆಸಿ ಸುಖಮಯ ಜೀವನವನ್ನು ನಡೆಸಿ ಹೋದಂಥ ಪಿತೃಗಳ ಆಶೀರ್ವಾದ ಕೂಡ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಗ್ರಾಮದ ದೇವರ ಆಶೀರ್ವಾದ, ನಿಮ್ಮ ಮನೆ ದೇವರ ಆಶೀರ್ವಾದ, ಇಷ್ಟ ದೇವರ ಆಶೀರ್ವಾದ, ನವಗ್ರಹಗಳ ಆಶೀರ್ವಾದವನ್ನು ತಗೋತಾ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಸಂಪೂರ್ಣ ಶರಣಾಗತರಾಗಿ ಇನ್ನು ಮುಂದೆ ನಾವು ಮಾಡುವ ಎಲ್ಲ ಕೆಲಸಗಳಲ್ಲೂ ನಮಗೆ ಜಯವನ್ನು ಕೊಡಿ. ನೋಡಿ, ಒಂದೇ ಸರಿ ಇಷ್ಟೊಂದು ಜನ ಆಶೀರ್ವಾದ ಮಾಡಿದರೆ ಖಂಡಿತ ನೀವು ಸಮಸ್ಯೆಯಿಂದ ಹೊರಗೆ ಬಂದು ಒಳ್ಳೆಯ ಜೀವನವನ್ನು ಸಾಧಿಸಬಹುದು. ಅವರು ಕೂಡ ಮುಗುಳು ನಗೆಯಿಂದ ಹಸು ನಗೆಯಿಂದ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ವಿಜಯೀ ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಜಯ ಸಿಗಲಿ ಅಂತ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ಏನು ಮಾಡಿ, ಯೂನಿವರ್ಸ್ಗೆ ಹಾಗೂ ನಿಮ್ಮ ದೇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಥ್ಯಾಂಕ್ ಯು ಗಾಡ್. ನಾನು ಇಷ್ಟೊಂದು ಚೆನ್ನಾಗಿ ಜೀವನವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನನ್ನ ಅನಂತ ಅನಂತ ಕೃತಜ್ಞತೆಗಳು ನಿಮಗೆ ಅಂತ ಹೇಳಿ ಈಗ ನಿಧಾನವಾಗಿ ಕೈಗಳನ್ನು ರಬ್ ಮಾಡ್ತಾ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡೋಣ. ಕೈಗಳನ್ನು ಉಜ್ಜಿ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ. ದೇವರ ದರ್ಶನವನ್ನು ನಿಮ್ಮ ಕರಗಳಲ್ಲಿ ಮಾಡಿ ಈಗ ನಿಧಾನವಾಗಿ ಕಣ್ಣುಗಳನ್ನು ನಿಮ್ಮ ಸಮಯವನ್ನು ತೆಗೆದುಕೊಂಡು ಓಪನ್ ಮಾಡಿ. ಅದೇ ರೀತಿ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡ್ತಾ ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಗ್ರೇಟ್ಫುಲ್ ಅಂತ ಹೇಳ್ಕೊತಾ ಮೈ ಬಿಸ್ನೆಸ್ ಈಸ್ ಗ್ರೋಯಿಂಗ್ ಎವ್ರಿ ಡೇ. ನೀವೇನು ಮಾಡ್ತಾ ಇದ್ದೀರ ಅದು ದಿನೇ ದಿನೇ ಬೆಳೀತಾ ಇದೆ ಅನ್ನೋ ಒಂದು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳಿ. ಓಕೆ, ಇಷ್ಟು ಆದಮೇಲೆ ಕಣ್ಣುಗಳನ್ನು ಬಿಟ್ಟು ನೀರಿನ ಲೋಟವನ್ನು ತಗೊಳ್ಳಿ. ನೀರಿಗೆ ಸ್ಮರಣ ಶಕ್ತಿ ಇದೆ, ಹಾಗಾಗಿ ನೀರಿಗೆ ಏನೇನು ಬೇಕೋ ಅದೆಲ್ಲವನ್ನು ಹೇಳಿ ನೀವು ವಾಟರ್ ಅಫರ್ಮೇಷನ್ ಬೇಕಾದರೆ ಸ್ವಲ್ಪ ಹೊತ್ತು ಮಾಡಿ. ನಾನು ಸೈಲೆಂಟ್ ಆಗಿರ್ತೀನಿ, ನೀವು ನಿಮ್ಗೇನು ಬೇಕೋ ಅದನ್ನು ಕೇಳ್ಕೊಳ್ಳಿ. ಓಕೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್.
ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. Thank you so much. Thank you. I am rich. I am healthy. I am grateful. I am so strong. I am strong. Thank you. I love you. ನೀರನ್ನು ನಿಧಾನವಾಗಿ ಕುಡೀರಿ. ನೀರನ್ನು ನಿಧಾನವಾಗಿ ಕುಡೀರಿ. ಸಾರಿ, ಇವತ್ತು ಸ್ವಲ್ಪ ಬೇಗ ಮುಗಿಸ್ಬಿಟ್ಟಿದ್ದೀನಿ. ಕಾರಣ ನನಗೆ ಚಳಿ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ. ಮಯೂರ್ಮ ಮಾಡೋಣ. ಇದಾದಮೇಲೆ ಬೇಕಾದ್ರೆ ನೀವು ಏನಾದರೂ ಅಫರ್ಮೇಷನ್ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡಿ ಬರೀರಿ ಏನಾದರೂ. ಇಲ್ಲಾಂದರೆ ಪ್ರಾಣಾಯಾಮ ಬೇಕಾದರೂ ಮಾಡಿ. ಇನ್ನೂ 10 ಮಿನಿಟ್ಸ್ ಇದೆ. ಸೊ ಹಾಗಾಗಿ ಮಯೂರ್ಮ ಮಾಡಿಬಿಡೋಣ. ಮಯೂರ್ಮ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಮತ್ತು ಶುಭಾಶಯ. ಎಲ್ಲರೂ ಸೇಫ್ ಆ್ಯಂಡ್ ಖುಷಿಯಾಗಿರಲಿ ಅಂತ, ಸೇಫ್ ಆ್ಯಂಡ್ ಹ್ಯಾಪಿಯಾಗಿರಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ಗೆ ಲವ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಅಂತ್ಯವಿಲ್ಲದ ಪ್ರೀತಿ ಮತ್ತು ನಂಬಿಕೆ, ವಿಶ್ವಾಸ ನನ್ನ ಕಡೆಯಿಂದ ಯೂನಿವರ್ಸ್ಗೆ. ಥ್ಯಾಂಕ್ ಯು. ಯಾರಾಗ ಮಾತಾಡ್ತಾರೆ? ವಿವೋ ಯಾಕೆ ಮಾತಾಡ್ತಾ ಇದ್ದೀರಾ? ಓಕೆ, ಬೇಗ ಮುಗಿಸಿದ ಯಾರಿಗೂ ಬೇಜಾರಿಲ್ಲ ತಾನೇ? ಆಶೀರ್ವಾದವನ್ನು ಮಾಡಿಬಿಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೆ ಒಳ್ಳೆಯದಾಗಲಿ. ಎಲ್ಲರಿಗೂ ಧನ್ಯವಾದಗಳು. ನಾನಿವತ್ತು ಅರ್ಧ ಮಾಡಿಸಿದ್ದೀನಿ, ಆದರೂ ಶಾಂತಿಯಿಂದ ಕೂತಿದ್ದೀರಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಫಾಸ್ಟಾಗಿ ಮಾಡಿದೆ ಅನಿಸುತ್ತೆ, ಬೇಜಾರು ಮಾಡ್ಕೋಬೇಡಿ. ಮಳೆನಲ್ಲಿ ಸ್ವಲ್ಪ ನೆಂದ್ಬಿಟ್ಟಿದ್ದೀನಿ. ಕೊಡೆ ಗಿಡೆ ತಗೊಂಡೋಗೋಕ್ಕಾಗಿಲ್ಲ ಅವತ್ತು, ವಿಧಿ ಇಲ್ಲದೆ ಮಳೆಯಲ್ಲಿ ಸ್ವಲ್ಪ ನೆಂದೆ. ಮತ್ತು ಸ್ವಲ್ಪ ವರ್ಕ್ ಲೋಡು ಫುಲ್ಲು ಮೊನ್ನೆ ಜಾಸ್ತಿ ಗಾಡಿ ಓಡಿಸ್ಬಿಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ಸ್ಟ್ರೈನ್ ಆಗಿದೆ. ಆ ಪೇಯ್ನಿಗೆ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಸೊ ಓಕೆ, ಅಂತ ಏನಿದಿಲ್ಲ. ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತೀನಿ. ಓಕೆನಾ? ಆಯ್ತು ಮೇಡಮ್, ನೀವು ರೆಸ್ಟ್ ಮಾಡಿ ಮೇಡಮ್. ಎಲ್ಲ ಥ್ಯಾಂಕ್ಸ್ ಮೇಡಮ್. ನೀವು ಹುಷಾರಿಲ್ಲದ್ರೆ ಸಹ ಕ್ಲಾಸ್ ಮಾಡಿರಿ, ನಮ್ಗೆ ತುಂಬಾ ಥ್ಯಾಂಕ್ಸ್. ಸೂಪರ್ ಮೇಡಮ್. ಬೇಕಲ್ಲ ಡ್ಯೂಟಿ. ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ಆ ಟೈಮಲ್ಲಿ ಹೊರಗಡೆ ಇದ್ರೆ, ನೆಟ್ ಇಲ್ಲ ಅಂದರೆ ಬರಲ್ಲ ಅಷ್ಟೇ. ಆಲ್ಮೋಸ್ಟ್ ಮಾಡ್ತೀನಿ. ಕುತ್ಕೊಳ್ಳೋಕ್ಕೆ ಆಗಲ್ಲ ಅಂದಾಗ ನಾನು ನಿಮಗೆ ಹೇಳ್ತೀನಿ. ಇವತ್ತು ಆಗಿದೆ ಅಂದರೆ ಜಾಸ್ತಿ ಮಾತಾಡಿದ್ರೆ ಸ್ವಲ್ಪ ಇಲ್ಲಿ ಭಾರ ಆಗ್ತಾ ಇದೆ, ಪೇಯ್ನ್ ಆಗ್ತಾ ಇದೆ, ಅದಕ್ಕೋಸ್ಕರ ಮಾತಾಡಲಿಲ್ಲ ಜಾಸ್ತಿ. ಓಕೆ, ಹಾಂ, ಬೇಗ ಹುಷಾರಾಗಿ. ಎಸ್. ಥ್ಯಾಂಕ್ ಯು. ನೀವು ಹಿಂಗೆ ಬಂದ್ಬಿಡುತ್ತೆ ಅಲ್ಲಿ. ಆಯ್ತು ಮೇಡಮ್. ಹಾಂ, ಅದಕ್ಕೆ ಹೇಳಿದ್ದು ಆಶೀರ್ವಾದ ಮಾಡ್ತಾ ಇರಿ ಯಾವಾಗ್ಲೂ ಅಂತ. ಬೇಗ ಹುಷಾರಾಗಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ನೀವು ನಿಮ್ಮ ಕೆಲಸಗಳಲ್ಲಿ ಆರಾಮಾಗಿ ಕೆಲಸವನ್ನು ಮಾಡಿ. ನಿಮ್ಮ ಇವತ್ತಿನ ದಿನ ತುಂಬ ಅಮೇಝಿಂಗ್ ಆಗಿ, ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಎಲ್ಲರೂ ಖುಷಿಯಾಗಿರಿ, ಬಿ ಹ್ಯಾಪಿ. ಟೆನ್ಷನ್ ಬೇಡ, ಸ್ಟ್ರೆಸ್ ಬೇಡ. ಸಮಸ್ಯೆ ಜೀವನದಲ್ಲಿ ಬಂದೇ ಬರುತ್ತೆ, ಅದನ್ನು ಎದುರಿಸುವಂಥ ಶಕ್ತಿ ಆ ಭಗವಂತ, ಯೂನಿವರ್ಸ್, ಹಿರಿಯರು ನಿಮಗೆ ಕೊಡಲಿ. ಅದನ್ನು ಟಾಸ್ಕ್ ಥರ ತಗೊಂಡು ಅದನ್ನು ನಿಭಾಯಿಸಿ ಒಳ್ಳೆ ಸಾಧನೆಗಳನ್ನು ಮಾಡಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಡ್. ಎಲ್ಲರಿಗೂ ಒಳ್ಳೇದು ಮಾಡು. ಬಾಯ್, ಟೇಕ್ ಕೇರ್. ತಥಾಸ್ತು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬಾಯ್. ಓಕೆ, ಹುಷಾರಾಗಿರಿ. ಟೇಕ್ ಕೇರ್. ಎಲ್ಲರನ್ನು ಪ್ರೀತಿಸಿ, ಖುಷಿಯಾಗಿರಿ. ಬಾಯ್. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈಗ.